ಬಿಜೆಪಿ ಹೈಕಮಾಂಡ್ ನೋಟಿಸ್ಗೂ ಡೋಂಟ್ ಕೇರ್. ದೆಹಲಿ ಭೇಟಿ ಬಳಿಕವೂ ನಿಲ್ಲದ ವಿಜಯೇಂದ್ರ ವಿರುದ್ಧ ಸಮರ. ಶಾಸಕ ಯತ್ನಾಳ್ಗೆ ಸಂದೇಶ ಕೊಟ್ರ ಹೈಕಮಾಂಡ್ನ ನಾಯಕರು ಅನ್ನೋ ಅನುಮಾನ. ದೆಹಲಿ ನಾಯಕರ ನೋಟಿಸ್ಗೆ ಉತ್ತರ ಕೊಟ್ಟಿಲ್ವ ಯತ್ನಾಳ್? ಹಾಗಾದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ವಿಜಯೇಂದ್ರದ್ದೇ ಮೇಲುಗೈ. ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಎಂದ ರಾಧಾ ಮೋಹನ್ ದಾಸ್. ಶಾಸಕ ಯತ್ನಾಳ್ಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟರು ನಾಯಕರು. ಹಾಗಾದ್ರೆ ಜೊತೆಗೆ ಪಕ್ಷದಲ್ಲಿನ ಅಶಿಸ್ತಿನ ನಡವಳಿಕೆ ವಿರುದ್ಧವೂ ಕೂಡ ಕ್ರಮ ಆಗಿದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೆ ಶಿಫಾರಸನ್ನ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಕ್ತಾಗಿದೆ. ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಅಶಿಸ್ತು ತುಂಬಿ ತುಳುಕ್ತಾ ಇತ್ತು. ಯಾರು ಬೇಕು, ಹೇಗೆ ಬೇಕು, ಹೆಂಗ್ ಬೇಕೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಇದು ಬಿಜೆಪಿಯ ನಾಯಕರುಗಳಿಗೆ ಇರಿಸು ಮುರಿಸು ತರ್ತಾ ಇತ್ತು. ಹಾಗಾಗಿ ಅನೇಕರು ಮನವಿ ಮಾಡಿದ್ರು, ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ, ಒಂದು ಎಚ್ಚರಿಕೆಯನ್ನಾದರೂ ನೀಡಿ ಅಂತ. ಈ ಎಚ್ಚರಿಕೆಯ ಸಂದೇಶ ರವಾನೆ ಅದನ್ನು ಕಾಣಿಸ್ತಾ ಇದೆ. ಕೆಲವರಿಗೆ ಢವ ಶುರು ಆಗಿದ್ರೆ, ಇನ್ನು ಕೆಲವರು ಇನ್ನೂ ಡೋಂಟ್ ಕೇರ್ ಆಟಿಟ್ಯೂಡ್ ಪ್ರದರ್ಶನ ಮಾಡ್ತಿದ್ದಾರೆ. ಯತ್ನಾಳ್ ಅಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಟಿಸಿಗೆ ಉತ್ತರ ಕೊಟ್ಟಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಮೇಲೂ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಯತ್ನಾಳ್ ಇರೋದೇ ಹಾಗೆ. ಬಟ್ ಈಗ ಯತ್ನಾಳ್ ವಿರುದ್ಧ ಇನ್ಯಾವ ಥರದ ಕ್ರಮ ಕೈಗೊಳ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ಎಸ್ಟಿ ಸೋಮಶೇಖರ್ ಮತ್ತು ಹೆಬ್ಬಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಪ್ರಮುಖವಾಗಿ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡಲಾಗಿದೆ. ಈಗ ಶಿವರಾಮ್ ಹೆಬ್ಬಾರ್ ಹಾಗೆಯೇ ಎಸ್ಟಿ ಸೋಮಶೇಖರ್ ವಿರುದ್ಧ ಈ ಥರದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದರೆ ಯತ್ನಾಳ್ ಮತ್ತು ಟೀಮ್ನ ವಿರುದ್ಧವೂ ಕೂಡ ಇದೇ ಥರದೊಂದು ನಿರ್ಧಾರವನ್ನು ಕೈಗೊಳ್ತಾರಾ? ಪ್ರಶ್ನೆ ಅದು. ಯತ್ನಾಳ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಂದ ನೋಟಿಸ್ ಬರೋದಕ್ಕಿಂತ ಮುಂಚಿತವಾಗಿ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕಿಂತ ಮುಂಚಿತವಾಗಿ ವಿಜಯೇಂದ್ರ ವಿರುದ್ಧ, ರಾಜ್ಯಾಧ್ಯಕ್ಷರ ವಿರುದ್ಧ ಏನು ಮಾತನಾಡ್ತಾ ಇದ್ರು ಅದೇ ಮಾತನ್ನು ಭೇಟಿಯಾಗಿ ಬಂದ ಮೇಲೂ ಆಡ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ಅವ್ರದ್ದೇ ಈಗ ಪ್ರಶ್ನೆ ಇರೋದು, ಇವ್ರ ವಿರುದ್ಧ ಇನ್ನೇನು ಆ್ಯಕ್ಷನನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ. ಹೈಕಮಾಂಡ್ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಅಂತಿದ್ದಾರೆ. ಏನು ಮಾತಾಡಬೇಕು ಅದನ್ನೇ ಮಾತಾಡ್ತಾ ಇದ್ದಾರೆ. ಏನೂ ಹೆದರ್ಕೊಳ್ತಾ ಇಲ್ಲ ಅಥವಾ ಆ ಮಾತಿನಿಂದ ಹಿಂದೆ ಸರಿತಿಲ್ಲ ಅಂತ ಅಂದರೆ ಏನೋ ಸ್ಟ್ರಾಂಗ್ ಆಗಿ ನಿರ್ಧರಿಸ್ದಂಗೆ ಕಾಣ್ತಾ ಇದೆ ಯತ್ನಾಳ್ ಅವರು ಕೂಡ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ತಲೆನೋವಂತೂ ಖಂಡಿತವಾಗಿದೆ. ಒಂದು ಕಡೆಯಲ್ಲಿ ವಿಜಯೇಂದ್ರ ಅವರ ಮೇಲುಗೈ ಆಗಿದೆ ಅಂತ ಅನಿಸಿದ್ರೂ ಅದು ಪ್ರಮುಖವಾಗಿ ಯತ್ನಾಳ್ ವಿಚಾರದಲ್ಲಿ ಆದಂಗೆ ಕಾಣಿಸ್ತಾ ಇಲ್ಲ. लीडरशिप को चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है या फिर हमारी राष्ट्रीय इकाई के पास होता है. इसके अलावा ऐसा कोई व्यक्ति नहीं होता जो कि पार्टी की लीडरशिप को बदल सके. पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की ज़रूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित हैं, इसलिए विजेंद्र हमारे प्रदेश अध्यक्ष हैं. मैंने ऐसी चीज़ों को बहुत गंभीरता से देख रहा हूँ और न इसको लेकर के संगठन बहुत ज़्यादा चिंतित है. एक शोकाज नोटिस यत्नाल जी को दी गई है. हम उस शोकाज नोटिस पर यत्नाल जी के जवाब का इंतजार करेंगे. हमने एक शोकाज नोटिस दी है. शोकाज नोटिस का अभी जवाब नहीं आया है. जवाब आने के बाद पार्टी तय करेगी क्या करना है. शोकाज नोटिस का जो जवाब देंगे, मैंने कहा जवाब देंगे, हम उसके आधार पर अपने अगले कदम को तय करेंगे. कोई दूसरा विषय नहीं, उन्होंने बोला है जवाब दिया है, जवाब दिया. हमने एक शोकाज नोटिस दी है. ಇಂದಿನ ನಮ್ಮ ಕೋರ್ ಕಮಿಟಿಯ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿರವರು, ಸಂಸದೀಯ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು. ಕೆಲವು ಪ್ರಮುಖ ಚರ್ಚೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳ ಸೋಲಿನ ಹಿನ್ನೆಲೆಯಲ್ಲಿ
ಸಂಡೂರು ಮತ್ತು ಶಿಗ್ಗಾವಿ ನಮಗೆ ಯಾಕೆ ಹಿನ್ನಡೆ ಆಯಿತು, ಈ ವಿಚಾರವನ್ನ ಸಮಗ್ರವಾಗಿ ತಿಳ್ಕೋಬೇಕು, ಸತ್ಯ ಸಂಗತಿಗಳು ತಿಳ್ಕೋಬೇಕು ಅನ್ನೋ ವಿಚಾರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡಜಿ ಅವರು ಮತ್ತೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ತಂಡವನ್ನ ಶಿಗ್ಗಾವಿ ಮತ್ತೆ ಸಂಡೂರಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಬರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಉಪಾಧ್ಯಕ್ಷರು, ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ರವರು, ಇವರಿಬ್ಬರೂ ಸಹ ಹಿರಿಯರು ಶಿಗ್ಗಾವಿ ಮತ್ತು ಸಂಡೂರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಸೋಲಿಗೆ ಕಾರಣಗಳು ಇದರೆಲ್ಲ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಎರಡನೇದು, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಕಾಂಗ್ರೆಸ್ ಜೊತೆನಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲೆ ಓಡಾಡ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಬಹಳ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲೇ ಇದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವೂ ಕೂಡ ಆಗಿದೆ. ಇಂದಿನ